ಗುಂಡು ಪುಲಿರಮ್ ತೊಳಿತದಂಗೆ ಕಾಣ್ತೈತೆ. ಹಬ್ಬದ ಪ್ರಿಪ್ರೇಷನ್ಸ್ಗೆ ಕಿರಣ್ ಹೆಲ್ಪ್ ಮಾಡ್ತಾ ಇದ್ದಾರೆ ನೋಡಿ. ಇಲ್ಲಿ ಮಾವಿನ ಸೊಪ್ಪೆಲ್ಲ ಬಿಡಿಸ್ತಾ ಇದ್ದಾರೆ. ಅಮೂಲ್ ಬೇಬಿ ಥರ ಕಾಣಿಸ್ತಾ ಇದ್ದಾರೆ ನಮ್ಮ ಕಿರಣ್ ಇವತ್ತು. ಡುಮ್ಮು ಇಲ್ಲಿ ಮುಖ ತೋರಿಸಿ, ಒಂಚೂರು ಚೂರು ತೋರಿಸಿ. ನಾಚಿಕೆ ಗೈಸ್ ನಮ್ಮ ಹುಡುಗಂಗೆ. ಏನು ಕೆಲಸ ಮಾಡಕ್ಕೂ ಬಿಡಕ್ಕಲ್ಲ. ಏನಮ್ಮ ಅಮೂಲ್ ಬೇಬಿ, ಅಮೂಲ್ ಬೇಬಿ, ಅಮೂಲ್ ಬೇಬಿ. ಕೆಲಸ ಮಾಡೋರಿಗೆ ಇಷ್ಟೊಂದು ನಿಮಿಷ ಕೊಡ್ತಾರೆ ನೋಡಿ ಗೈಸ್, ಎಷ್ಟು ನಾಚಿಕೆ ಕಿರಣ್ಗೆ. ಬಾಳೆದೆಲೆ ಎಲ್ಲಿ ಸಿಗಲಿಲ್ಲ ಅಂತೇಳಿ ಆನ್ಲೈನಲ್ಲಿ ಬುಕ್ ಮಾಡಿದ್ದೆ ಅಂತ ಹೇಳಿದ್ನಲ್ಲ. ಹಾಂ ಇದೆ, ಚೆನ್ನಾಗಿದಾವಲ್ಲ. ಎಷ್ಟು ಕೊಟ್ಟಾಗಲೇ? 5 30 ರೂಪಾಯಿ. ಬೇರೆ ಕಡೆ ಆನ್ಲೈನೆಲ್ಲ ನೋಡಿದೆ, ಬೇರೆ ವೆಬ್ಸೈಟಲ್ಲ. ನೀಟಾಗಿ ಒರೆಸ್ಕೊಂಡು ಕೈ ತುಂಬ ಅಕ್ಕಿ ತಗೊಂಡು ಇದ್ರ ಮೇಲೆ ಇಡಬೇಕು. ತುಂಬಿರೋ ಕೊಡೋ ತಗೊಂಡು ಇದ್ರ ಮೇಲೆ ಹಾಕ್ಬೇಕು, ಇಡಬೇಕು. ಒಂದು ಕಾಯಿನು, ಸ್ವಲ್ಪ ಅರಿಶಿನ, ಸ್ವಲ್ಪ ಕುಂಕುಮ. ಅರಿಶಿನ ಕುಂಕುಮ ಹಾಕಾದ್ಮೇಲೆ 2 ಅಡಿಕೆನ ಹಾಕ್ತಾ ಇದ್ದೀನಿ. ಅದಾದಮೇಲೆ 3 ವೀಳ್ಯದೆಲೆ ಹಿಂಗಿಟ್ಕೊಂಡು 2 ಮಾವಿನ ಸೊಪ್ಪನ್ನ ಇಲ್ಲಿ ಕಟ್ಟಕ್ಕಾಗಲ್ವಲ್ಲ, ಅದಕ್ಕೆ ನಾನು ಮಾವಿನ ಸೊಪ್ಪನ್ನ ಈ ಕಡೆ ಲಾಸ್ಟಲ್ಲಿ 2 ಇಟ್ಕೊತಾ ಇದ್ದೀನಿ. ಇದಷ್ಟು ಹಿಂಗಿಟ್ಕೊಂಡು ಕಾಯಿನ ನೀಟಾಗಿ ತೊಳೆದ್ಬಿಟ್ಟು ಕಣ್ಣು ಯಾವ ಕಡೆ ಇದೆ ಅದನ್ನು ಈ ಕಡೆ ನೋಡಿ ನೀಟಾಗಿ ಇದನ್ನೆಲ್ಲಿ ಹಿಂಗೆ ಹಿಡಬೇಕು. ಆಲ್ರೆಡಿ ನಾನು ಮುಖನ ಎಲ್ಲ ನೀಟಾಗಿ ವಾಶ್ ಮಾಡಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ನಾನು ಆಲ್ರೆಡಿ ಸ್ಯಾರಿನ ಈ ಥರ ನೀಟಾಗಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಜಸ್ಟ್ ಇದಕ್ಕೆ ಕಟ್ಟೋದಷ್ಟೇ ಇವಾಗ. ಆಲ್ಮೋಸ್ಟ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಮಡ್ಲಕ್ಕಿ ಆಗಿರ್ಬೋದು ಮತ್ತು ಪೂಜೆಗೆ ಎಲ್ಲ. ನಾನು ಬೆಳಗ್ಗೆ ಆಫೀಸಿಗೆ ಹೋಗೋದ್ರಿಂದ ಸ್ವಲ್ಪ ಬೇಗ ಪೂಜೆ ಮಾಡಿ ಹೋಗಬೇಕಿತ್ತು. ಹಾಗಾಗಿ ಪೂಜೆಗೆ ವೀಳ್ಯದೆಲೆ ಇರಲಿಲ್ಲ, ಅದೊಂದು ಮರೆತು ಬಿಟ್ಟಿದ್ದೆ ನಾನು. ಸೊ ಇವಾಗ ವೀಳ್ಯದೆಲೆ ತೊಗೊಂಡು ಮತ್ತು ಹಸಿ ನೂಲು ಬೇಕಿತ್ತು, ಸ್ವಲ್ಪ ಹಸಿ ನೂಲು ತಗೊಳ್ಳೋಣ ಅಂತ ತೊಗೊಂಡು ಹೊರಟ್ವಿ. ಊದ್ಗಡ್ಡಿ ಮತ್ತು ಸಾಂಬ್ರಾಣಿ ಎಲ್ಲ, ವೀಳ್ಯದೆಲೆ ಎಲ್ಲ. ಹಾಲು ತೊಗೊಬೇಕು. ಇದೆಯಾ ನೋಡೋಣ. ನೋಡು, ಬೆಂಗಳೂರಲ್ಲಿ ಹಸಿ ನೂಲು ಉಂಡೆ ನೋಡಿ ಈ ಥರ ಇರುತ್ತೆ. ಇದರಲ್ಲೇ ಇನ್ನೊಂದು ಥರ ಬರುತ್ತೆ, ಅದು ಬೇಕಿತ್ತು ನನಗೆ, ಬಟ್ ಇಲ್ಲಿ ಇರಲಿಲ್ಲ. ಸೊ ಹಾಗಾಗಿ ಇದನ್ನೇ ತೊಗೊಳ್ದೋಣ ಅಂತ ಕಿರಣಿಗೆ ನೋಡುತ್ತೇನೆ. ಅದೆಲ್ಲ ಕಣವ, ದೀಪಕ್ಕೆಲ್ಲ ಯೂಸ್ ಮಾಡ್ತಾರೆ. ಇದೇನೆ, ಇದು ಬೇರೆ ಥರ ಥ್ರೆಡ್ ಇದೆ ಅಷ್ಟೇ. ನೋಡಿ, ಏನೇನೋ ಕಲರ್ ಕಲರ್ ದಾರ ಇದೆ. ತೊಗೊಂಡು ಮುಂದೆ ಹೋಗ್ತಾ ಇದ್ದೀವಿ. ಮುಂದುಗಡೆ ಒಂದು ಹೋಟೆಲ್ ಇದೆ, ಪಾನಿಪುರಿ ಸಿಗುತ್ತೆ ಅಲ್ಲಿ. ಕಿರಣ್ ತಿಂತೀಯಾ ಅಂತ ಕೇಳ್ತಾ ಇದ್ದಾನೆ. ನೋಡೋಣ. ಪಾನಿಪುರಿ ಬಂದಿದ್ದು ಖುಷಿಲಿ ವಿಡಿಯೋ ಮಾಡ್ಕೊಳ್ಳೋದು ಮರೆತುಬಿಟ್ಟೆ. ಪಾನಿಪುರಿ ಮತ್ತು ಗೋಬಿ ತೊಗೊಂಡ್ವಿ. ತುಂಬ ದಿನ ಆದಮೇಲೆ ತಿಂತಾಯಿದ್ದೀವಿ. ಅಲ್ಲಡುಮು, ಯಾವಾಗ ತಿಂದಿದ್ದು ನಾವು ಲಾಸ್ಟು? 1 ತಿಂಗಳು. ಅಲ್ಲಿ ಒಂದಷ್ಟು ಚಿಪ್ಸ್ನ ತೊಗೊಂಡ್ವಿ, ನಾಳೆ ಏನಾದರೂ ತಿನ್ನೋಕ್ಕಾಗುತ್ತೆ ಅಂತ. ಬೆಳಗ್ಗೆ ಬೇಗನೆ ಎದ್ದು ನಾನು ಮನೆಯೆಲ್ಲ ಗುಡಿಸಿ ಬಾಗಿಲೆಲ್ಲ ಸಾರಿಸಿ ರಂಗೋಲಿ ಹಾಕ್ತಿದ್ದೆ. ಪಾಪ ಕಿರಣ್ ಬೇಗ ಎದ್ದು ನನಗೆ ಮನೆ ಒರೆಸ್ಕೊಡೋಕ್ಕೆ ಹೆಲ್ಪ್ ಮಾಡಿದ್ರು. ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆಗೆ ರೆಡಿ ಮಾಡಿಕೊಂಡೆ. ಆಲ್ಮೋಸ್ಟು ಕುಂಕುಮ ಇಟ್ಟು ಎಲ್ಲ ದೇವ್ರಿಗೂ ಹೂವೆಲ್ಲ ಮಡಿಸಿ ಎಲ್ಲ ರೆಡಿ ಮಾಡಿಕೊಂಡು ಪೂಜೆ ಸ್ಟಾರ್ಟ್ ಮಾಡಿದೆ ಆಲ್ಮೋಸ್ಟು.
ಇದರಿಂದ ಸ್ಪೆಷಲ್ ಏನು ಅಂತಂದರೆ ನಾವು ಏನೇ ಒಡವೆನ ಹಾಕಿದ್ರೂ ಈ ಅಂಗನೂಲು ಅಂತ ಹೇಳಿಬಿಟ್ಟು ಹಾಕ್ತಾರೆ. ಅದು ತುಂಬ ಸ್ಪೆಷಲ್ಲು. ನಾವೇನು ಕೈ ದಾರ ಕಟ್ಕೊಳ್ತೀವಿ ಅದೇ ಥರ ಇರುತ್ತೆ. ಪೂಜೆ ಎಲ್ಲ ಆಲ್ಮೋಸ್ಟ್ ಆಯಿತು. ಅದಕ್ಕೆ ನಾನು ಅಮ್ಮ ಇನ್ನೂ ಅಡುಗೆ ಮಾಡ್ತಾಯಿದ್ರು, ಧನು ರೆಡಿ ಆಗ್ತಾಯಿದ್ರು. ಸೊ ದಟ್ ಅದಕ್ಕೋಸ್ಕರ ನಾನು ಬಾಗಿಲು ಪೂಜೆ ಎಲ್ಲ ಮಾಡಿಕೊಂಡು ಅಷ್ಟೊತ್ತಿಗೆ ರೆಡಿ ಮಾಡ್ಕೊಳ್ಳೋಣ ಮಂಗಳಾರತಿಗೆ ಅಂತ ಹೇಳಿಬಿಟ್ಟು ಬಾಗಿಲು ಪೂಜೆನ ಮಾಡ್ಕೊಳ್ತಾ ಇದ್ದೆ. ಮಾಡ್ಕೊಂಡಿದ್ದೀವಿ ಆ್ಯಂಡ್ ಪೂಜೆ ಎಲ್ಲ ಆಗಿದೆ ಆಲ್ಮೋಸ್ಟು. ಧನು ರೆಡಿ ಆಗ್ತಿದ್ದಾರೆ, ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾಯಿದ್ದೀವಿ ಮಂಗಳಾರತಿ ಮಾಡೋಕ್ಕೆ. ಅವ್ರು ಬಂದ ತಕ್ಷಣ ಮಂಗಳಾರತಿ ಮಾಡಿ ಆಫೀಸಿಗೆ ಹೊರಡುತ್ತೆ. ನೋಡಿ ಕಿರಣ್ ಅಲ್ಲಿ ವೆಯ್ಟ್ ಮಾಡ್ತಿದ್ದಾನೆ ರೆಡಿಯಾಗಿ. ಫೈನಲಿ ಪೂಜೆ ಎಲ್ಲ ಮುಗೀತು. ಅಮ್ಮ ಎಡೆ ಮಾಡಿ ಅದಾದಮೇಲೆ ಹಣ್ಣು ಕಾಯಿ ಎಲ್ಲ ಎಡೆ ಮಾಡಿದ್ರು. ಅದಾದಮೇಲೆ ಧನು ಕೂಡ ಬಂದರು. ಅವರು ಕೂಡ ಆರತಿ ಮಾಡಿ ಮಂಗಳಾರತಿ ಎಲ್ಲ ಮಾಡಿ ಕಂಪ್ಲೀಟಾಗಿ ಪೂಜೆನ ಮುಗಿಸಿದ್ವಿ. ಎಲ್ಲ ಒಟ್ಟಿಗೆ 3 ಜನನೂ ಸೇರಿಕೊಂಡು ಆರತಿ ಕೂಡ ಮಾಡಿದ್ವಿ ಆ್ಯಂಡ್ ಸ್ವಲ್ಪ ಫೋಟೋಸ್ ಕೂಡ ತೊಗೊಂಡ್ವಿ. ಆ್ಯಂಡ್ ಖುಷಿ ಆಯಿತು ಗೈಸ್, ಎಲ್ಲ ಒಟ್ಟಿಗೆ ಪೂಜೆ ಮಾಡೋದು ಒಂಥರ ಖುಷಿ ಇರುತ್ತೆ. ಸೊ ನಿಮ್ಮ ಮನೇಲಿ ಹೇಗಾಯಿತು ಪೂಜೆ, ಎಷ್ಟೊತ್ತಿಗೆ ಮಾಡಿದ್ರಿ ಅಂತ ಕೂಡ ಕಮೆಂಟ್ ಮಾಡಿ ಗೈಸ್. ಸಾಕು ಎಲ್ಲರ ನನಗೂ ಬೇಕು ಅನ್ನೋದು ಗೊತ್ತಲ್ಲ. ಹೋಲಿ ಆ್ಯಂಡ್ ಇಲ್ಲಿ ಇನ್ನೊಂದು ವಿಶೇಷ ಏನಂದರೆ ಗೈಸ್, ನೀವು ನೋಡ್ತಾ ಇರ್ಬೋದು, ನಾನು ಕೂಡ ಮತ್ತು ಅಮ್ಮ ಒಂದೇ ಥರ ಸ್ಯಾರಿ ಹಾಕಿದ್ದೀವಿ. ಒಂದೇ ಡಿಸೈನ್ ಮಾತ್ರ ಚೇಂಜ್, ಕಲರು ಬಾರ್ಡ್ರು ಕಲರ್ ಎಲ್ಲ ಸೇಮ್ ಇದೆ ನೋಡಿ ಗೈಸ್. ಅತ್ತೆ ಸೊಸೆ ಒಂದೇ ಕಲರ್ ಹಾಕಿಬಿಟ್ಟಿದ್ದೀವಿ. ಹುಡುಗಿ ಮುಗ್ಗುತ್ತಾಳೆ ಹೋಗಿ. ಅದು ಮುಚ್ಚೋಯ್ತೈತೆ, ಅದು ಕಾಣಿಸ್ತಿಲ್ಲ. ಇನ್ನೊಂದು ಸಲ ಉದ್ದನೆ ನಮ್ಮ ಮನೇಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ನಮ್ಮ ರಿಲೇಟಿವ್ ಮನೆಗೆ ಬಂದಿದ್ವಿ. ಸೊ ಇವರು ಕರೆದಿದ್ರು ಅಂತ ಹೇಳಿಬಿಟ್ಟು ಇವ್ರ ಮನೇಲಿ ಕೂಡ ಲಕ್ಷ್ಮಿ ಕೂರಿಸಿದ್ದಾರೆ, ನೀವು ನೋಡ್ತಾ ಇರ್ಬೋದು. ಈ ಥರ ಇದೆ. ಪೂಜೆ ಎಲ್ಲ ಮುಗಿಸ್ಕೊಂಡು ರಿಲೇಟಿವ್ ಮನೆಗೆ ಬಂದಿದ್ವಿ. ಅವ್ರ ಮನೇಲೂ ಲಕ್ಷ್ಮಿ ಕೂರಿಸಿದ್ದಾರೆ, ವರಮಹಾಲಕ್ಷ್ಮಿನ. ಸೊ ಹಾಗಾಗಿ ಇವ್ರ ಮನೇಲಿ ಇವಾಗ ಊಟ ಮಾಡಿಕೊಂಡು ಮನೆಗೆ ಹೊರಡಬೇಕು ಗೈಸ್. ಇಷ್ಟೇ. ನಿಮ್ಮ ಮನೇಲಿ ಹೇಗೆ ನಡೀತು ಪೂಜೆ ಅಂತ ಕಮೆಂಟ್ ಮಾಡಿ. ನನಗೆ ಹೆಂಗೆ ಬರುತ್ತೆ ಆ ಥರ ನಾನು ಮಾಡಿದ್ದೀನಿ ಪೂಜೆನ, ಆ್ಯಂಡ್ ಚೆನ್ನಾಗಿ ಮಾಡಿದ್ದೀನಿ ಅಂತ ಕೂಡ ಅಂದ್ಕೊತೀನಿ. ಸೊ ಇಷ್ಟೇ ಗೈಸ್, ಥ್ಯಾಂಕ್ ಯು. ನಮ್ಮ ವೀಡಿಯೋಸ್ನ ಹಿಂಗೆ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾಯಿರಿ. ಆಲ್ಮೋಸ್ಟ್ ತುಂಬ ದಿನ ಆದಮೇಲೆ ವೀಡಿಯೋಸ್ ಹಾಕ್ತಾಯಿದ್ದೀನಿ. ಸೊ ಆಫೀಸು ಮನೆ ಅಲ್ಲಿ ಟೈಮೇ ಸಿಗ್ತಾಯಿಲ್ಲ ನನಗೆ ವೀಡಿಯೋ ಎಡಿಟ್ ಮಾಡೋಕ್ಕೆ. ವೀಡಿಯೋ ಮಾಡ್ತಾಯಿದ್ದೀವಿ ಬಟ್ ಎಡಿಟ್ ಮಾಡೋಕ್ಕೆ ಟೈಮ್ ಸಿಗ್ತಾಯಿಲ್ಲ, ಹಂಗಾಗಿ ಸ್ವಲ್ಪ ಹಾಕೋದು ಡಿಲೇ ಆಗ್ತದೆ. ಸೊ ಬೇಜಾರು ಮಾಡ್ಕೊಂಬಿಡಿ ಯಾರು. ಥ್ಯಾಂಕ್ ಯು ಗೈಸ್, ಬಾಯ್, ಸಿ ಯು ನೆಕ್ಸ್ಟ್ ವ್ಲಾಗ್ ಗೈಸ್.